ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಉತ್ತಮ ಯಾರು ಕಳಪೆ ಯಾರು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ಬಿ ಬಿ ಪ್ಯಾಲೇಸ್ ಏನಿತ್ತು ಆ ಬಿ ಪ್ಯಾಲೇಸ್ ಬಗ್ಗೆ ಮಾತಾಡೋಣ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಈ ಸಲ ಕಳಪೆ ಬಂದು ಗಿಲ್ಲಿಯೂರಿನೇ ಅಂತ ಅಂದ್ಬಿಟ್ಟು, ಬಟ್ ಈ ಸಲ ನನಗೆ ಅನ್ನಿಸ್ದಂಗೆ ಗಿಲ್ಲಿಯೂರು ಕಳಪೆ ಆಗಲ್ಲ. ನನಗೆ ಅನ್ನಿಸ್ದಂಗೆ ಅಭಿಷೇಕ್ ಆಗ್ಬೋದು. ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳೋದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ಈಗ ಏನು ಬಿ ಪ್ಯಾಲೇಸ್ ಮಾಡಿದ್ರು ಆ ಬಿ ಪ್ಯಾಲೇಸ್ಗೆ ಗೆಸ್ಟು ಆಚೆಯಿಂದ ಕರೆಸ್ಬಾರ್ದಾಗಿತ್ತು ಅಂತ ಅಂದರೆ ಗೇಮ್ನೇ ಹಾಳು ಮಾಡೋರು ಅಂತಲೇ ಇಲ್ಲಿ ಹೇಳ್ಬೋದು ಬಿಗ್ ಬಾಸು. ಏನಕ್ಕಪ್ಪ ಅಂತಂದರೆ ಗೇಮ್ದೊಂದು ಫ್ಲೋ ಹೋಗ್ತಾಯಿತ್ತು, ಆ ಫ್ಲೋನೇ ಕಟ್ ಮಾಡಿಬಿಟ್ರು. ಇವ್ರನ್ನೆಲ್ಲ ಆಚೆಯಿಂದ ಕರ್ಸೋರಲ್ಲ 5 ಜನ, ಆಚೆಯಿಂದ ಕರೆಸಿ ಗೇಮಿನ ಫ್ಲೋನೇ ಇಲ್ಲಿ ಕಟ್ ಮಾಡೋರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇದೆ. ಇನ್ನೊಂದೇನು ಅಂತ ಅಂದರೆ, ಏನು ಮಾಡಬೇಕು ಆಯಿತು ಅಂತ ಅಂದರೆ, ಈಗ ಏನು ಕಂಟೆಸ್ಟೆಂಟ್ಗಳು ಏನಿದ್ದಾರೋ ಅವ್ರಿಗೆ ಅರ್ಧ ಜನ ಸ್ಟಾಫು, ಅರ್ಧ ಜನ ಗೆಸ್ಟು, 2 ದಿನ ಇವ್ರ ಗೆಸ್ಟು, 2 ದಿನ ಇವ್ರ ಸ್ಟಾಫು, ಈ ಥರ ಮಾಡಿದರೆ ಒಂದು ಚಾಲೆಂಜಿಂಗ್ ಆಗಿರೋದು. ಅವ್ರಿಗೆ ಯಾರು ರೀತಿ ಮಾಡಿದ್ರು ಇವರು ಅವ್ರ ರೀತಿ ಅದೇ ರೀತಿ ಉಲ್ಟಾ ಮಾಡೋಕೆ ಹೋಗೋರು ಅಂದರೆ ತುಂಬ ಚೆನ್ನಾಗಿ ಬರೋದು. ಅಂತಂದರೆ ಲಾಸ್ಟ್ ಸೀಸನ್ಗಳೆಲ್ಲ ಮಾಡಿರಲ್ಲ ಅದೇ ರೀತಿ ಮುಂದುವರ್ಕೊಂಡು ಹೋಗೋದು. ಬಟ್ ಇವ್ರು ಏನು ಮಾಡಿದ್ರು ಅಂತಂದರೆ, ಆಚೆ ಕಡೆಯಿಂದ ಗೆಸ್ಟ್ನ ಕರೆಸ್ಬಿಟ್ರು. ಆಚೆ ಕಡೆಯಿಂದ ಗೆಸ್ಟ್ನ ಕರೆಸ್ಮೇಲೆ ಆಚೆ ಕಡೆ ಗೆಸ್ಟ್ಗಳೆಲ್ಲ ಫುಲ್ಲು ಡಾಮಿನೇಟ್ ಮಾಡಿದ್ರು. ಇವರೆಲ್ಲ ಸ್ವಲ್ಪ ವೀಕಾಗಿ ಕಾಣಿಸಿದ್ರು. ಕಂಟೆಸ್ಟೆಂಟ್ಗಳೆಲ್ಲ ತುಂಬ ಈಗ ಇರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ವೀಕಾಗಿ ಕಾಣಿಸಿದ್ದು. ಏನಕ್ಕೆ ಅಂತಂದರೆ ಅವ್ರು ಫುಲ್ಲು ಡಾಮಿನೇಟ್ ಮಾಡ್ತಾಯಿದ್ದಾರೆ. ಅಂತಂದ್ರೆ ಅವ್ರು ಹೇಳ್ದಂಗೆಲ್ಲ ಕೇಳಬೇಕು, ಆ ರೀತಿ ಎಲ್ಲ ನಡೀತಾ ಇದೆ. ಅವ್ರಿಗೆ ಉಲ್ಟಾ ಮಾತಾಡೋಕ್ಕಾಗಲ್ಲ, ಏನಿಲ್ಲ. ಇಲ್ಲಂತ ಅಂದರೆ ಕಂಟೆಸ್ಟೆಂಟ್ಗಳೇ ಆಗಿದ್ದರೆ ಟಾಂಗ್ ಕೊಡೋರು, ಅವ್ರು ಇವ್ರಿಗೆ ಟಾಂಗ್ ಕೊಡೋರು, ಅವ್ರು ಇವ್ರಿಗೆ ಟಾಂಗ್ ಕೊಡೋರು, ತುಂಬ ಚೆನ್ನಾಗಿ ನಡ್ಕೊಂಡು ಹೋಗೋದು. ಆದರೆ ಸ್ಟಾರ್ಟಿಂಗಲ್ಲಿ ಗಿಲ್ಲಿಯವ್ರು ಕೂಡ ಟಾಂಗ್ ಕೊಟ್ಟರು. ಬಟ್ ಅದಕ್ಕೆ ಬಿಗ್ ಬಾಸ್ ಎಂಟ್ರಿ ಆಗಿ ಈ ಥರ ಮನ್ಸು ಗರ್ಟಾಗೋದ ರೀತಿ ಮಾಡಬಾರ್ದು ಅನ್ನೋ ರೀತಿಯಲ್ಲೂ ಅವರು ಕೂಡ ಹೇಳಿದ್ರು. ಅದರಿಂದ ಈಗ ಏನಾಯಿತು ಅಂತ ಅಂದರೆ ಫೇಲ್ ಆಯಿತು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಏನು ಇಷ್ಟು ದಿವಸದಿಂದ ಬರ್ತಾಯಿತ್ತು ಆ ಫ್ಲೋನೇ ಕಟ್ ಆಗೋಯ್ತು ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ, ಒಂದು ವಾರ ಗೆಸ್ಟ್ ಒಳಗಡೆ ಬಂದರು. ಒಂದು ವಾರ ಗೆಸ್ಟ್ ಬಂದಿರೋದ್ರಿಂದ ತುಂಬ ಚೇಂಜಸ್ ಕೂಡ ಆಗಿದೆ ಮನೇಲಿ. ಇನ್ನೊಂದೇನಪ್ಪ ಅಂತ ಅಂದರೆ, ಗಿಲ್ಲಿಯವ್ರು ಏನಕ್ಕೆ ಕಳಪೆ ಆಗಲ್ಲ, ಅಭಿಷೇಕ್ ಅವ್ರು ಏನಕ್ಕೆ ಕಳಪೆ ಆಗ್ತಾರೆ ಅಂತ ಅಂದರೆ, ಮೊದಲನೇದಾಗಿ ಸ್ಟಾರ್ಟಿಂಗ್ ಎಲ್ಲರೂ ಗಿಲ್ಲಿಗೆ ಕಳಪೆ ಕೊಡೋದು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋ ರೀತಿಯಲ್ಲಿತ್ತು. ಏನಕ್ಕೆ ಅಂತ ಅಂದರೆ, ಇದು ಏನು ಈಗ ಇವ್ರಿಗೆಲ್ಲ ಟ್ಯಾಂಕ್ ಕೊಡೋದೆಲ್ಲ ಇತ್ತಲ್ಲ, ಅದರಿಂದಾಗಿ ನಮಗೆ ಪಾಯಿಂಟ್ಸ್ ಎಲ್ಲ ಬರ್ತಾಯಿಲ್ಲ. ಪಾಯಿಂಟ್ ಎಲ್ಲ ಬರ್ದಿದ್ದಕ್ಕೆ ಕಾರಣ ಗಿಲ್ಲಿ ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಮನೇನೂ ಇತ್ತು. ಬಟ್ ನೆಕ್ಸ್ಟ್ ಎಂಟ್ರಿ ಕೊಟ್ಟಿದೆ ಅಭಿಷೇಕ್ ಅವರು ಎಂಟ್ರಿ ಕೊಟ್ಟಿದ್ದು ಯಾವ ರೀತಿ ಅಂತ ಅಂದರೆ, ಮೇಯ್ನ್ ಮೊದಲನೇದಾಗಿ ಆ ಪಾಯಿಂಟ್ಸ್ಗಳು ಏನು ಹಂಚ್ತಾರೋ ಆ ಪಾಯಿಂಟ್ ಹಂಚೋದ್ರಲ್ಲಿ ಕರೆಕ್ಟಾಗಿ ಮಾಡಿಲ್ಲ ಅಭಿಷೇಕ್ ಅವರು ಅಂತಲೇ ಗೊತ್ತಾಗ್ತಾಯಿದೆ ಎಲ್ಲರಿಗೂ ಕೂಡ. ಅಂದರೆ ಮನೆಯವ್ರಿಗೂ ಕೂಡ ಯಾರಿಗೂ ಕೂಡ ಇಷ್ಟ ಆಗಿಲ್ಲ ಅವ್ರು ಮಾಡಿದಂಥ ಕೆಲಸ. ಅಂದರೆ ಯಾವ ರೀತಿ ಮಾಡೋರು ಅಂತಂದರೆ, ಬರೀ ಅಡುಗೆ ಡಿಪಾರ್ಟ್ಮೆಂಟ್ಗೆ ತುಂಬ ಒಲವು ತೋರಿಸ್ಬಿಟ್ರು. ಅಂದರೆ ಏನು ಅಡುಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಪಾಯಿಂಟ್ಗಳನ್ನ ಕೊಟ್ಟರು. ಒಂದು ಮ್ಯೂಟೆಂಟ್ರಿಗೆ ಅವರು ಕೊಟ್ಟರು, ಆಮೇಲೆ ಧನುಷು, ಆಮೇಲೆ ಸೂರಜು, ಇವರೆಲ್ಲರೂ ಕೂಡ 3 ಜನ ಅಡುಗೆ ಡಿಪಾರ್ಟ್ಮೆಂಟಲ್ಲಿರೋದು. ಆಮೇಲೆ ಜಾನ್ವೀರ್ ಒಬ್ರಿಗೆ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಜಾನ್ವೀರ್ ಒಬ್ರು ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅಡುಗೆ ಡಿಪಾರ್ಟ್ಮೆಂಟಿಂದನೇ ಬಂದಿರೋರು. ಬಟ್ ಇಲ್ಲಿ ಸ್ಪಂದನ ಮತ್ತು ರಾಶಿಕಂಗೆ ಅಲ್ಲಿ ಟೈ ಮಾಡೋ ರೀತಿಯಲ್ಲಿ ಕೂಡ ಕೊಟ್ಟಿದ್ರು. ಒಂದು ಮ್ಯಾನೇಜರ್ ಅಂತ ಅವರೇ ಬಂದುಬಿಟ್ಟಿದ್ರು 200 ಪಾಯಿಂಟ್ ತೊಗೊಂಡು. ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಧನುಷ್ಗೆ ಇಲ್ಲಿ ಫೇವರ್ ಮಾಡಿದ್ದು ಎಲ್ಲರಿಗೂ ಕೂಡ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಧನುಷ್ಗೆ ಫೇವರ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಇದಕ್ಕೆ ಕಾರಣ ಧನುಷ್ ಅವರೇ. ಮುಂಚೆನೇ ಟಾಸ್ಕ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ, ಅಂದರೆ ಲೆಟ್ರದ ಆ ವಿಷಯ ಎಲ್ಲ ಮಾತಾಡಿದ್ರು. ಅದರಿಂದ ಈಗ ಏನು ಮಾಡಿದ್ರು ಅಂತಂದರೆ, ಅಭಿಷೇಕ್ ಅವರು ಕೂಡ ಅದರಿಂದನೇ ಅವ್ರಿಗೂ ಕೂಡ ಕೊಟ್ಟರು ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ಮೇಯ್ನ್ ಒಂದೇ ಅಡುಗೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದು ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ. ಬಟ್ ಅಶ್ವಿನಿ ಗೌಡ ಅವರು ಕೂಡ ಈ ಸಲ ಚೆನ್ನಾಗಿ ಮಾಡೋರು. ಅಂತಂದರೆ ಅವ್ರು ಈಗೋನೆಲ್ಲ ಬಿಟ್ಬಿಟ್ಟು ಅವರು ಮಾಡಿದ್ರು. ಒಂದು ಥರ ಕ್ಷಮೆ ಕೇಳುವಂಥ ಸಮಯದಲ್ಲಿ ಹೋಗಿ ಕ್ಷಮೆನೂ ಕೂಡ ಕೇಳಿದ್ರು. ಬಟ್ ಯಾಕೆ ಈ ಥರ ಮಾಡೋರು ಅಂತ ಗೊತ್ತಿಲ್ಲ. ಅದರಿಂದಾಗಿ ಅಭಿಷೇಕ್ ಈ ವಾರದ ಕಳಪೆ ಆಗ್ತಾರೆ, 100% ಅವರೇ ಆಗೋದು. ಏನಕ್ಕೆ ಅಂತಂದರೆ, ಗಿಲ್ಲಿರ್ ಚೇಂಜ್ ಆಗ್ತಿದ್ದಂಗೆ ಎಂಟ್ರಿ ಕೊಟ್ಟಿದೆ ಇವರು ಅಭಿಷೇಕ್ ಅವ್ರು ಟಾಸ್ಕು ಕರೆಕ್ಟಾಗಿ ಮಾಡಿಲ್ಲ. ಇನ್ನೊಂದೇನಪ್ಪ ಅಂತ ಅಂದರೆ, ಇವಾಗ ಮೇಯ್ನ್ ಏನು ಅಂತಂದರೆ, ಒಂದು ಕ್ಯಾಪ್ಟನ್ಶಿಪ್ ರೂಮು ಬಿಗ್ ಬಾಸ್ ಮನೇಲಿ ಒಂದು ಕ್ಯಾಪ್ಟನ್ಶಿಪ್ ರೂಮ್ ಐತೆ ಅಂತ ಅಂದರೆ, ಅದು ಕ್ಯಾಪ್ಟನ್ಗೆ, ಗೆಸ್ಟ್ಗಳಿಗೆಲ್ಲ ಗೆಸ್ಟ್ ಹೌಸ್ ಅಂತ ಹೇಳ್ಬಿಟ್ಟು ಗೆಸ್ಟ್ಗೆ ಬೇರೆ ಮಾಡಿದ್ದಾರೆ ರೂಮು. ಮಾಡಿದ್ರು ಕೂಡ ಇವರು ಅಭಿಷೇಕ್ ಅವ್ರು ಏನೂ ಕೇಳಿಲ್ಲ ಗುರು. ಆರಾಮಾಗಿ ಅವ್ರು ಕ್ಯಾಪ್ಟನ್ಶಿಪ್ ಬೆಡ್ರೂಮ್ನೇ ಬಿಟ್ಕೊಟ್ಬಿಟ್ರು. ಈ ವಾರ ಏನು ಕ್ಯಾಪ್ಟನ್ ಆಗಿದ್ರು ಅವ್ರ ಬೆಡ್ನೂ ಕೂಡ ಬಿಟ್ಕೊಟ್ರು, ಕ್ಯಾಪ್ಟನ್ಶಿಪ್ನೂ ಕೂಡ ಇಲ್ಲಿ ಬಿಟ್ಕೊಟ್ರು ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಜೊತೆಲಿ ಇನ್ನೊಂದೇನು ಅಂತ ಅಂದರೆ, ಇವಾಗ ಬಿಗ್ ಬಾಸ್ ಪ್ಯಾಲೇಸಲ್ಲಿ ಏನಿತ್ತು ಆ ಬಿಗ್ ಬಾಸ್ ಪ್ಯಾಲೇಸಲ್ಲಿ ಇವರು ಮ್ಯಾನೇಜರ್ ಥರ ಇರಲಿಲ್ಲ ಗುರು. ಅಂದರೆ ಮ್ಯಾನೇಜರ್ ಅಂತ ಅಂದರೆ ಮ್ಯಾನೇಜರ್ ಆಗ್ಬಿಟ್ಟು ಈ ಕಂಟೆಸ್ಟೆಂಟ್ಗಳೆಲ್ಲ ಇದ್ರಲ್ಲ, ಅವರೆಲ್ಲ ಸರ್ವೆಂಟ್ ರೀತಿಯಲ್ಲಿ ಮಾಡುವಂಥ ರೀತಿಯಲ್ಲಿ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ಯಾಲೇಸ್ಗೆ ಹೋದರೆ ಅವ್ರಿಗೆ ಏನೇನು ಬೇಕು ಅನ್ನೋದೆಲ್ಲ ಮಾಡ್ತಾರೆ. ಬಟ್ ಏನು ಮಾಡಿದ್ರು ಅಂತ ಅಂದರೆ, ಇವರು ತುಂಬ ಇವಾಗ ಅವ್ರಿಗೆ ಊಟ ಹಾಕ್ಕೊಡ್ಬೇಡ, ಇವ್ರು ಊಟ ಆದಮೇಲೆ ಇವ್ರು ಊಟ ಮಾಡಬೇಕು, ಈ ಥರದ್ದು. ಆಮೇಲೆ ನಮಗೆ ಮ್ಯಾನೇಜರ್ ರೂಮೇ ಬೇಕು ಅಂದರೆ ಯಾವ ಮ್ಯಾನೇಜರ್ ರೂಮ್ ಬಿಟ್ಕೊಡ್ಬಿಡ್ತಾರಪ್ಪ. ಎಂಥ ದೊಡ್ಡ ಗೆಸ್ಟೇ ಆಗಲಿ, ಎಂಥ ದೊಡ್ಡ ಗೆಸ್ಟ್ ಬಂದ್ಬಿಟ್ಟು ನನಗೆ ಆ ಗೆಸ್ಟ್ ಹೌಸ್ ಬೇಡ, ನನಗೆ ಮ್ಯಾನೇಜರ್ ರೂಮ್ ಬಿಟ್ಕೊಡೋದ್ರೆ ಯಾರು ಬಿಟ್ಕೊಡ್ತಾರೆ? ಅಂದರೆ ಇದ್ರ ಬಗ್ಗೆ ಜಾನ್ವೀರು ಕೂಡ ಮಾತಾಡೋರು. ಯಾವುದೇ ಕಾರಣಕ್ಕೂ ಕ್ಯಾಪ್ಟನ್ಶಿಪ್ ರೂಮ್ನ ಬಿಟ್ಕೊಡ್ಬೇಡ್ರಿ ಅಂತ ಹೇಳಿ ಮಾಡಿದ್ರು. ಬಟ್ ಹೇಳ್ತಾ ಇಲ್ವಾ, ಒಂದು ಸರ್ವೆಂಟ್ ರೀತಿಯಲ್ಲಿ ಮ್ಯಾನೇಜರ್ ನಡ್ಕೊಂಬಿಟ್ರು. ಇನ್ನೊಂದು ಬಿಗ್ ಬಾಸ್ ಮನೇಲಿ ಬಂದಿರೋ ಗೆಸ್ಟು ನಿಮ್ಮ ಸೂಟೆಲ್ಲ ಬಿಚ್ಚಾಕಿ ನೀವು ಬನ್ನಿನಲ್ಲಿ ಓಡಾಡ್ರಿ ಅಂತಂದಿದ್ರು ಕೂಡ ಇಲ್ಲಿ ಅಭಿಷೇಕ್ ಅವರು ಅದೇ ರೀತಿಯಲ್ಲಿ ಓಡಾಡಿರೋ. ಬಟ್ ಅಭಿಷೇಕ್ ಅವರಂತೂ ಫುಲ್ 100% ಫ್ಲಾಪ್ ಆದರು ಅಂತಲೇ ಅನ್ನಿಸ್ತಾ ಇದೆ. ಅನ್ಸೋದೇನೋ ಫ್ಲಾಪೇ ಅವರು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ, ಎಲ್ಲರೂ ಕೂಡ ಮನೆಯಲ್ಲಿ ಇರೋರೆಲ್ಲ ಕಳಪೆ ಅಭಿಷೇಕ್ಗೆ ಕೊಡ್ತಾರೆ. ಇನ್ನೊಂದು ಉತ್ತಮ ಯಾರು ಅಂತ ಅಂದರೆ, ಆಲ್ಮೋಸ್ಟ್ ಅಲ್ಲೂ ಉತ್ತಮ ರೇಸಲ್ಲಿ 3 ಜನ ಇದ್ದಾರೆ. ಒಂದು ಬಂದಿದ್ದು ಧನುಷ್ ಅವರಿದ್ದಾರೆ, ಆಮೇಲೆ ಸೂರಜ್, ಆಮೇಲೆ ಮ್ಯೂಟೆಂಟ್ ರಘು. ಅಂದರೆ ಸೂರಜ್ ಮತ್ತು ಮ್ಯೂಟೆಂಟ್ ರಘು ಅವ್ರಿಗೆ ಬಂದರೆ ಒಂದು ವ್ಯಾಲ್ಯೂ ಅಂತಲೇ ಹೇಳ್ಬೋದು.
ಏನಕ್ಕೆ ಅಂತ ಅಂದರೆ ಅವರು ಅಡುಗೆ ಕೆಲಸದಲ್ಲಾಗಲಿ, ಅವರು ಕೊಟ್ಟಂಥ ಟಾಸ್ಕಲ್ಲಾಗಲಿ, ಎಂಟರ್ಟೈನ್ಮೆಂಟಲ್ಲಾಗಲಿ ಎಲ್ಲದರಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಅಭಿಷೇಕ್ಗೆ ಏನಕ್ಕೆ ಬರುತ್ತೆ ಅಂತ ಅಭಿಷೇಕ್ ಅಲ್ಲ, ಧನುಷ್ ಅವ್ರಿಗೆ ಏನಕ್ಕೆ ಬರುತ್ತೆ ಅಂತ ಅಂದರೆ, ಧನುಷ್ ಅವ್ರಿಗೆ ಚಾನ್ಸಸ್ ಬಂದ್ಬಿಟ್ಟು ಕ್ಯಾಪ್ಟನ್ಶಿಪ್ ಆಗಿದ್ದಾರೆ. ಅಂದರೆ ಕ್ಯಾಪ್ಟನ್ಸಿ ಓಡ್ತಲ್ಲಿ ಕೂಡ ಮುಂದೆ ಹೋಗಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇವಾಗ ಕ್ಯಾಪ್ಟನ್ ಆಗಿರೋದ್ರಿಂದ ತುಂಬ ಜನ ಬಕೆಟ್ ಹಿಡಿಯೋದಂತ ಗ್ಯಾರಂಟಿ. ಅದರಿಂದಾಗಿ ಸ್ವಲ್ಪ ಜನ ಕೂಡ ಬಕೆಟ್ ಹಿಡಿದ್ಬಿಟ್ಟು ಧನುಷ್ ಅವ್ರಿಗೆ ಅದು ಉತ್ತಮ ಕೊಡ್ತಾರೆ. ಬಟ್ ನನಗನ್ನಿಸ್ದಂಗೆ ಉತ್ತಮ ಜಿನಿಯನಾಗಿ ಬಂದರೆ ಸೂರಜ್ಗೆ ಇಲ್ಲ ಮ್ಯೂಟೆಂಟ್ ಅವ್ರಿಗೆ ಇಬ್ಬರಲ್ಲಿ ಒಬ್ರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಸ್ನೇಹಿತರೆ. ನಿಮ್ಗೆ ಯಾರು ಆಗಬೇಕಾಯ್ತು ಉತ್ತಮ ಅನ್ನೋದು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.